ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಲ್ಲಿ ಈ ಖಮೇನಿ ಅಂತ ಇದ್ದಾನೆ, ಅವನು ಸರ್ವಾಧಿಕಾರಿ. ಅವನ ವಿರುದ್ಧ ದಂಗೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಜೆನ್ಜಿ ಹೋರಾಟ ಆಯ್ತಲ್ವಾ ನೇಪಾಳದಲ್ಲಿ, ಅದೇ ಮಾದರಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಅವನನ್ನು ಕಿತ್ತು ಹಾಕಬೇಕು ಅಂಥೇಳಿ. ಖಮೇನಿ ಇರಾನಲ್ಲಿ ನಮ್ಮ ಥರ ವ್ಯವಸ್ಥೆಗಳಿಲ್ಲ ರೀ. ಅಲ್ಲಿ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಈ ಥರದ ಆಡಳಿತ ಅಲ್ಲಿ ನಡೀತಾನೆ ಇರುತ್ತೆ. ಅಲ್ಲಿ ಕಾನೂನುಗಳು ಬಹಳ ಬಲವಾಗಿದ್ದಾವೆ. ಬಟ್ ಈಗ ಆತನ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಜನ ದಂಗೆ ಎದ್ದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ದಂಗೆಗಳಾಗ್ತಾ ಇದೆ. ಇಂಟರ್ನೆಟ್ ಕಡಿತ ಆಗಿದೆ. ಸರ್ಕಾರಿ ಕಟ್ಟಡಕ್ಕೆ ಬೆಂಕಿ ಹಾಕಿದ್ದಾರೆ. ನೋಡಿ, ಖಮೇನಿ ವಿರುದ್ಧ ಮಹಿಳೆ ರಕ್ತಕಾರಿ ಪ್ರತಿಭಟನೆ ಮಾಡಿದ್ದಾರೆ. ಬಾಯಿಲ್ ರಕ್ತಕಾರಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಅಂದರೆ ಅಷ್ಟು ಆಕ್ರೋಶ. ಹಿಜಾಬ್ದಾಗಿರ್ಬೋದು, ಕೆಲವೊಂದಿಷ್ಟು ಈ ಶರಿಯಾ ಕಾನೂನುಗಳಾಗಿರ್ಬೋದು, ಅವ್ರಿಗೇನು ತಿಳಿಯುತ್ತೋ ಅದೇ ರೂಲ್ಸನ್ನು ತರ್ತಾ ಇದ್ದಾರೆ. ಅಲ್ಲಿ ನಮ್ಮ ಥರ ಸ್ವತಂತ್ರವಾಗಿ ಬದುಕುವಂಥ ಅಧಿಕಾರ ಇಲ್ಲ ರೀ. ಅವನು ಹೆಂಗೆ ಹೇಳಬೇಕು ಹಾಗೆ. ಅವನು ಮಾಡಿದ್ದೇ ಶಾಸನ. ಇದೆಲ್ಲವೂ ಕೂಡ ಅಲ್ಲಿ ಜನರ ದಂಗೆ ಏಳಲಿಕ್ಕೆ ಕಾರಣ ಆಗ್ತಿದೆ. ಸುಮಾರು ಇಲ್ಲಿವರೆಗೂ ನೋಡಿದರೆ ನಾವು 60ಕ್ಕಿಂತ ಹೆಚ್ಚು ಜನ, 62 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿ ಬರ್ತಾ ಇದೆ. ಹಾಗಾಗಿನೇ ಇನ್ನೊಂದು ಕಡೆ ಅಮೇರಿಕ ಕೂಡ ಖಮೇನಿಯನ್ನು ಟಾರ್ಗೆಟ್ ಮಾಡ್ತಾ ಇದೆ. ಎಲ್ಲೆದ್ರೂ ಕೂಡ ಅದನ್ನು ಹೊಡೆದುರುಳಿಸಬೇಕು ಅಂತ. ಇರಾನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ